ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಆ್ಯಂಡ್ ಬೆಳಿಗ್ಗೆನೇ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೆ. ಹಾಗೆ ರಾಮಫಲ, ಇದು ನಮ್ಗೆ ಗೊತ್ತಿರೋರು ಬಣ್ಣ ತಂದುಕೊಟ್ಟಿದ್ರು. ತುಂಬಾ ದಪ್ಪ ಸೈಜ್ಗಿತ್ತು ಆಯಿತಾ. ತುಂಬ ದಿನಗಳೇ ಆಗಿಬಿಟ್ಟಿತ್ತು ರಾಮಫಲನ ತಿಂದು. ಅದೆಲ್ಲ ಕಟ್ ಮಾಡ್ಕೊಂಡು ತಿಂದ್ಬಿಟ್ಟು ಮತ್ತು ಅಂಡೆ ಒಲೆಗೆ ಉರಿ ಹಾಕೋಣ ಅಂದ್ಬಿಟ್ಟು ಉರಿ ಹಾಕ್ತಾಯಿದ್ದೆ. ಆ್ಯಂಡ್ ನನಗೆ ಒಲೆ ಹಚ್ಚೋದು ಇದೆಲ್ಲ ಬರುತ್ತೆ, ನಾನು ಕಲ್ತಿದ್ದೀನಿ. ಒಂದು 3 ಡೇಸಿಂದನೂ ಮಳೆ ಬರೋ ಥರ ಮೋಡ, ಬಿಸಿಲೇ ಇಲ್ಲ. ಆ ಸೋಲಾರಲ್ಲಿ ನೀರು ಕೂಡ ಕಾಯ್ದಿರಲಿಲ್ಲ. ಅದಕ್ಕೆ ಅಂಡೆ ಒಲೆಗೇ ಉರಿ ಹಾಕ್ಕೊಂಡಿದ್ವಿ, ಸ್ನಾನ ಮಾಡೋಕ್ಕೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಅಜ್ಜಿ ಚೆನ್ನಾಗಿದ್ದೀರ ಅಜ್ಜಿ? ಎಷ್ಟು ದಿನ ಆಯಿತು ನಮ್ಮ ಮನೆಗೆ ಬಂದು? ಎಷ್ಟು ತಿಂಗಳಾಗಿತ್ತು ಅಜ್ಜಿ? ಒಂದೆರಡು ತಿಂಗಳಾಗಿತ್ತಾ? ಒಂದೆರಡು ಸಲ ಅಕ್ಕಿ ಕೊಟ್ರಾ ಊರಿಗೆ ಹೋದ್ಮೇಲೆ? 2 ಸಲ. ಹಾಂ, ಮತ್ತು 3 ತಿಂಗಳು ಮೇಲೆ ಆಗಿತ್ತು ಅನಿಸುತ್ತೆ ಹೋಗಿ, ಅಲ್ವಾ? ನನ್ನ ಮಗನ ಮಲಗಿಸ್ಬಿಟ್ಟಿದ್ದೀರಾ ಅಜ್ಜಿ? ನಾನು ಪದ ಹೇಳ್ಕೊಂಡು ಗಾಂಡಿ ಹಿಂಗೆ ಎತ್ತಾ ಇದ್ದಂಗೆ ಗಾಂಡಿ ಬಿಡ್ಲಿಲ್ಲ, ಕಿತ್ತೋಯ್ತದೆ ಅಂತ ಅಂದ್ಬಿಟ್ಟು ಗಾಂಡಿ ಇಟ್ಕೊಂಡು ಹಾಡು ಹೇಳ್ಕೊಂಡು ಹಂಗೆ ಮುಗಿಸ್ದೆ. ಇದು ಕೊಡ್ತದೇನೋ ಅಂದ್ಕೊಂಡು ಅದೇ ನೀವು ಹಾಡು ಹೇಳ್ತಾ ಇದ್ದದ್ದು ನಂಗೆ ಕೇಳಿಸ್ತು. ಅದಕ್ಕೆ ನಾನು ಬರಲಿಲ್ಲ, ಮಲಗಿಸ್ತಾ ಇತ್ತಲ್ಲ ಅಂತ ಅಂದ್ಕೊಂಡು. ಮಲ್ಕೊಂಡ್ಬಿಟ್ಟೈತೆ ಪಾಪಜ್ಜಿ. ನಿದ್ದೆ ಟೈಮೇ ನಿದ್ದೆ ಬಂದಿತ್ತಜ್ಜಿ ಇದಕ್ಕೆ. ಅಜ್ಜಿ ಊರಿಗೋಗಿ ತುಂಬ ತಿಂಗಳೇ ಆಗಿಬಿಟ್ಟಿತ್ತು. ಮೊನ್ನೆ ಅಭಿ ಊರಿಗೆ ಹೋಗಿದ್ದು, ಅಲ್ಲೇ ಒಂದು ನೈಟ್ ಸ್ಟೇ ಆಗಿತ್ತು. ಆಮೇಲೆ ಅಜ್ಜಿನ ಕರ್ಕೊಂಡು ಬಂದಿದ್ದಾರೆ ಇವತ್ತು. ಅಜ್ಜಿ ಬಂದಿರೋದಕ್ಕೆ ಪಾಪುಗೂ ಫುಲ್ ಖುಷಿ. ಅವ್ರು ಬರ್ತಿದ್ದಂಗೆನೇ ಫುಲ್ ಖುಷಿಯಿಂದ ಮನೇಲೆಲ್ಲ ಓಡಾಡ್ತಾ ಇತ್ತು. ಆ್ಯಂಡ್ ಅವ್ರ ಜೊತೆಗೇ ಇತ್ತು ಬಂದಾಗಿಂದನೂ. ನಾನು ರೂಮಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಕೆಲಸ ಎಲ್ಲ ಮಾಡ್ತಿದ್ದೆ. ಅಂದರೆ ಬಟ್ಟೆ ಫೋಲ್ಡ್ ಮಾಡೋದು ಈ ಥರ ಎಲ್ಲ ಇತ್ತು, ಅದು ಮುಗಿಸ್ಕೊತಿದ್ದೆ. ಅಷ್ಟರಲ್ಲಿ ಅಜ್ಜಿನೇ ಮಲಗಿಸಿದ್ದಾರೆ ಇವತ್ತು. ನನ್ನ ಹತ್ರ ಅದು ಫೀಡ್ ತೊಗೊಳಕ್ಕೂ ಬಂದಿಲ್ಲ. ಅಜ್ಜಿ ಹಾಡೆಲ್ಲ ಹೇಳ್ತಾಯಿದ್ರು. ಅವರು ಹಾಡು ಹೇಳ್ತಿರುತ್ತೆ ಅಜ್ಜಿ. ಒಂದ್ಸಲ ರೆಕಾರ್ಡ್ ಮಾಡಿ ಹಾಕ್ತೀನಿ ನಾನು, ಚೆನ್ನಾಗಿ ಹೇಳ್ತಿರ್ತಾರೆ. ಅದನ್ನೆಲ್ಲ ಕೇಳ್ಕೊಂಡು ಹಂಗೆ ಮಲ್ಕೊಂಡ್ರು ಪಾಪು. ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದು ಪೂಜೆ ಅಮ್ಮ ಮಾಡಿಬಿಟ್ಟು ಹೋಗಿದ್ರು. ಅವರು ಮಂಡ್ಯಕ್ಕೆ ಹೋಗಿದ್ರು ಅಂದ್ಬಿಟ್ಟು ಅವಾಗ ಪೂಜೆ ಮಾಡಿಬಿಟ್ಟು ಹೋಗಿದ್ರು. ನಾನು ಫ್ರೆಶ್ ಅಪ್ ಆಗಿದ್ನಲ್ಲ, ಒಂದ್ಸಲ ನಾನು ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಇವತ್ತು ಕೊನೆ ಆಷಾಢ ಶುಕ್ರವಾರ ಇತ್ತು. ಬಟ್ ನಾವು ಯಾವುದೇ ಸ್ಪೆಷಲ್ ಪೂಜೆಗಳು, ವ್ರತಗಳು ಅದು ಯಾವುದು ಮಾಡೋ ಹಾಗಿಲ್ಲ. ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡ್ಕೋಬೋದು ಅಷ್ಟೇ. ಸ್ವಲ್ಪ ಜನ ಪೂಜೆನೇ ಮಾಡಬಾರ್ದು ಅಂತಲೂ ಹೇಳ್ತಿದ್ರು, ಸ್ವಲ್ಪ ಜನ ಮಾಡ್ಬೋದು ಅಂತ ಹೇಳಿ ನಾವು ಕನ್ಫ್ಯೂಸಲ್ಲೇ ಮಾಡಿದ್ರಿ. ಇನ್ನೇನು ಇವಾಗ 5th ಮಂತ್ ನಮ್ಮ ಮಾವನವ್ರು ಗೂಡು ಹಾಕಿದ್ವಲ್ಲ, ಅದನ್ನು ಕೀಳ್ಸೋ ಟೈಮು ಕೂಡ ಇನ್ನೇನು ಹತ್ರನೇ ಬಂದೇ ಬಿಡ್ತು. ಈ ಕನ್ಫ್ಯೂಸಲ್ಲೇ ನಾವು ಮಾಡಿದ್ದೀವಿ ಪೂಜೆನೂ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲು ಬಂದಿತ್ತು, ಹಾಲೆಲ್ಲ ಕಾಯಿಸಿಟ್ಕೊಳ್ಳೋಣ ಕಾಫಿಗೆ ಅಂತ ಅಂದ್ಬಿಟ್ಟು ಕಾಯಿಸಿಟ್ಕೊತಾ ಇದ್ದೆ. ಹಿಂದಿನ ದಿನದ ಹಾಲಿತ್ತು, ಅದರಲ್ಲಿ ಕಾಫಿ ಮಾಡ್ಕೊಂಡು ಕುಡ್ದಿದ್ವಿ. ಅಜ್ಜಿಗೂ ಮಾಡಿ ಕೊಟ್ಬಿಟ್ಟು ನಾನು ಮಾಡ್ಕೊಂಡು ಕುಡ್ದಿದ್ದೆ. ಚಿಕನ್ ತೊಗೊಂಡು ಬಂದಿದ್ರು ಅಬ್ಬಿ 2 ಥರ. ಅಂದರೆ ಇದು ಸ್ವಲ್ಪ ಪೀಸಸ್ ದಪ್ಪದ ಹಾಕಿಸ್ಕೊಂಡು ಬಂದಿದ್ರು, ಇದು ಸ್ವಲ್ಪ ಕಡಿಮೆ. ನಾನು ಕಬಾಬ್ ತಿನ್ನಬೇಕು ಅಂತ ಹೇಳಿದ್ದೆ, ಕಬಾಬ್ ತಿನ್ನಬೇಕು ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಪ್ರೇಟು ಮಾಡಿಸ್ಕೊಂಡು ಬಂದಿದ್ದಾರೆ ಪೀಸಸ್, ಅಂದರೆ ಸಣ್ಣಕ್ಕೆ. ಫಸ್ಟು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡೋದಕ್ಕೆ ಇಟ್ಕೊಂಡೆ. ಅಜ್ಜಿಗೆ ಮುದ್ದೆ ಎಲ್ಲ ಮಾಡೋದಕ್ಕೆ ಬೇಕು ಸಾಂಬಾರು ಅಂತ ಅಂದ್ಬಿಟ್ಟು ಬೇಗ ಸಾಂಬಾರು ಆಗಿಬಿಡಲಿ ಅಂತ ಒಂದು ಸೈಡ್ ಸಾಂಬಾರು ಇಟ್ಕೊಂಡೆ. ಹಾಗೆ ಹಾಲನ್ನ ಕಾಯಿಸೋಕೆ ಇಟ್ಕೊಂಡಿದ್ದೆ ಅಲ್ವಾ, ಅಷ್ಟರಲ್ಲಿ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಅಂದರೆ ತೆಂಗಿನಕಾಯಿನ ತುರಿನ ನಾನು ಒಂದ್ಸಲ ತುರಿದು ಇಟ್ಕೊಂಡ್ಬಿಟ್ಟಿರ್ತೀನಿ, ಇವತ್ತು ಇರಲಿಲ್ಲ, ಎಲ್ಲನೂ ಹೊಸದಾಗೆ ತುರಿದ್ಬಿಟ್ಟು ಮಾಡ್ಕೊಂಡಿದ್ದು. ಚಿಕನ್ ಫ್ರೈನ ಹೇಗೆ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಿದ್ದೀನಿ. ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಮಡಿಕೆನ ಇಟ್ಕೊಂಡಿದ್ದೀನಿ. ಮಡಿಕೆ ಇಲ್ಲ ಅಂತಂದರೆ ನೀವು ಬೇರೆ ಪಾತ್ರೆನಾರು ಇಟ್ಕೋಬೋದು. ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಆಯಿಲ್ ಬಿಸಿ ಆಗ್ತಿದ್ದಂಗೆ ಹಸಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗ್ತಿದ್ದಂಗೆ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಸೇರಿಸ್ಕೊಳ್ಬೇಕು. ಆ್ಯಂಡ್ ಚಿಕನ್ ಎಲ್ಲ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅಡಿಗೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಇದು ಒಗ್ಗರಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನು, ಆ ರೀತಿ. ಆ್ಯಂಡ್ ಇಲ್ಲಿ ಹುರ್ಕೊಂಡಾಗಿದೆ. ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತೀನಿ ಚಿಕನ್ ಚಾಪ್ಸ್ಗೆ ಹಾಕೋದಕ್ಕೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರನ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗ್ತಿದ್ದಂಗೆ ಒಣಮೆಣ್ಸಿಕಾಯಿ, ಅಂದರೆ ಖಾರ ಇರುತ್ತಲ್ಪ ಮೆಣಸಿಕಾಯಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಬ್ಯಾಡಿಗೆ ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ, ಒಂದು 4ರಿಂದ 5. ಇದು ಕಲ್ಲರ್ಗೆ ಅಷ್ಟೇ. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಲಾಸ್ಟಿಗೆ 1 ಸ್ಪೂನ್ ಆಗೋಷ್ಟು ಮೆಣಸು, 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜೀರಿಗೆ ಹಾಕಿದ ತಕ್ಷಣ ಅದು ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಹಸಿ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ
ಬಿಸಿ ಮಾಡಿಕೊಂಡೆ ಸಾಕು. ಅದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡೋಣ. ಒಂದು ಮಿಕ್ಸರ್ ಜಾರಿಗೆ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಒಣಮೆಣ್ಸಿಕಾಯಿ, ಅದನ್ನು ಕೂಡ ಇದಕ್ಕೇ ಸೇರಿಸ್ಕೊಂಡು ಇದ್ರ ಜೊತೆಗೆ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ವಾಶ್ ಮಾಡಿರೋದು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ವಾಶ್ ಮಾಡಿಬಿಟ್ಟು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ, ಸ್ಮೂತಾಗಿ ಇಲ್ಲಿ ಗ್ರೈಂಡ್ ಆಗಿದೆ. ಇವಾಗ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಾನು ಚಿಕನ್ ಫ್ರೈ ಆಗಕ್ಕೆ ಇಟ್ಟಿದ್ನಲ್ವ, ಇದು ಚೆನ್ನಾಗಿ ಬೆಂದಿದೆ ನೀರೆಲ್ಲ ಬಿಟ್ಕೊಂಡು. ಈ ಟೈಮಲ್ಲಿ ಇವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಇದನ್ನು ಸೇರಿಸ್ಕೋಬೇಕು. ತುಂಬಾ ರುಚಿಯಾಗಿ ಚೆನ್ನಾಗಾಗುತ್ತೆ. ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು. ಒಂದೇ ಥರ ತಿನ್ನೋದಕ್ಕೆ ನನಗೆ ಇಷ್ಟ ಆಗಲ್ಲ. ಆ್ಯಂಡ್ ಅಬಿಗೂ ಅಷ್ಟೇ, ಅದಕ್ಕೆ ಹೊಸ್ತಾಗಿ ಟ್ರೈ ಮಾಡ್ತಿರ್ತೀನಿ. ಇವತ್ತು ಈ ರೀತಿ ಮಾಡಿದ್ದೆ, ತುಂಬ ರುಚಿಯಾಗಿ ಆಗಿತ್ತು. ಅದಕ್ಕೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ, ಓಕೆನಾ? ಆ್ಯಂಡ್ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಮಗೆ ಅಂದರೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನಿಮಗೆ ಗ್ರೇವಿ ಥರ ಎಲ್ಲ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೋಬೋದು. ನೀರನ್ನು ಹಾಕ್ಕೊಂಡು ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರೋ ಚಿಕನ್ ಫ್ರೈ ರೆಡಿ ಆಗಿಬಿಡುತ್ತೆ. ರೈಸ್ಗೆ, ಮುದ್ದೆಗೆ ಆ್ಯಂಡ್ ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ನು. ತುಂಬಾ ರುಚಿಯಾಗಿತ್ತು. ಆಯಿತಾ, ಇವಾಗ ಇಲ್ಲಿ ಬೇಯಿಸ್ಕೊಂಡಾಗಿದೆ, ನೀವೇ ನೋಡ್ತಾ ಇರ್ಬೋದು. ಅದು ಆಯಿಲೆಲ್ಲ ಬಿಟ್ಕೊಂಡು ಚೆನ್ನಾಗಿ ಕುಕ್ ಆಗಿತ್ತು. ಸಖತ್ ಟೇಸ್ಟಿಯಾಗಿತ್ತು. ಆ್ಯಂಡ್ ಅಬಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಮತ್ತು ನಮ್ಮ ಸಿಸ್ಟರ್ ಮನೆಗೂ ಕೊಟ್ಟಿದ್ದೆ ಸ್ವಲ್ಪ ಪಾರ್ಸಲ್ಲು, ಅವ್ರಿಗೂ ಕೂಡ ಇಷ್ಟ ಆಯಿತು. ಅಷ್ಟು ರುಚಿಯಾಗಿತ್ತು. ಇವಾಗ ಇದನ್ನು ಸರ್ವ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಸೈಡು ಸಾಂಬಾರು ಮಾಡೋಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಸಾಂಬಾರು ಕೂಡ ರೆಡಿ ಆಯಿತು. ಚಿಕನ್ ಚಾಪ್ಸ್ ಎಲ್ಲ ರೆಡಿ ಆಗೋಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಆ್ಯಂಡ್ ಕಬಾಬ್ಗೂ ಕಲಸಿಟ್ಕೊಂಡ್ಬಿಟ್ಟಿದ್ದೆ ಫಸ್ಟೇ, ಅದಕ್ಕೆ ಇವಾಗ ಕಬಾಬನ್ನು ಬೇಯಿಸ್ಕೊತಾ ಇದ್ದೀನಿ. ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಲೇ 7 ಗಂಟೆ ಏನೋ ಆಗಿಬಿಟ್ಟಿತ್ತು. 8-10 ಇದೆಲ್ಲ ರೆಡಿ ಆಯಿತು. ಅಂದರೆ ಸಾಂಬಾರು ರೆಡಿ ಮಾಡಿಬಿಟ್ಟಿದ್ದೆ, ಹಾಗೆ ಕಬಾಬು ಮತ್ತು ಫ್ರೈ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಕಬಾಬ್ ಒಂದು ಲಾಸ್ಟಲ್ಲಿ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೆ. ಫ್ರೈ ಸಾಂಬಾರು ಹಾಕ್ತಿದ್ದಂಗೆ ಕಬಾಬ್ನು ಕೂಡ ಬೇಯಿಸ್ಕೊಂಡಿದ್ದೆ. ತುಂಬ ಜ್ಯೂಸಿಯಾಗಿ ಚೆನ್ನಾಗಿ ಕುಕ್ಕಾಗಿತ್ತು ಸಾಂಬಾರು. ಆ್ಯಂಡ್ ಅಬಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ. ಪಾಪುಗೂ ನಾವು ನಾನ್ ವೆಜ್ನ ತಿನ್ನಿಸ್ತೀವಿ, ಆಯಿತಾ? ಹಂಗಾಗಿ ಅವರು ಸ್ವಲ್ಪ ಟೇಸ್ಟನ್ನು ಮಾಡ್ತಾರೆ. ಚೆನ್ನಾಗಿತ್ತಾ ಅಂತ ಕೇಳ್ತಾ ಇದ್ದೆ. ಚೆನ್ನಾಗಾಗಿದೆ, ಸೂಪರಾಗೈತೆ ಅಂತ ಹೇಳ್ತಾ ಇದ್ರು. ನಾನು ಊಟ ಮಾಡೇ ಇಲ್ಲ. ನಾನು ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ, ಪಾತ್ರೆಗಳೆಲ್ಲ ಇತ್ತ, ಅಡುಗೆ ಮಾಡಿದ್ದೆಲ್ಲನೂ ಎಲ್ಲರಿಗೂ ಊಟ ಹಾಕ್ಕೊಟ್ಟೆ. ಅಜ್ಜಿಗೂ ಮುದ್ದೆ ಮಾಡಿ ಕೊಟ್ಟೆ. ಅದಾದಮೇಲೆ ಪಾತ್ರೆಗಳೆಲ್ಲ ಇಷ್ಟು ಪಾತ್ರೆಗಳಿತ್ತು, ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಊಟ ಮಾಡಿದೆ. ಊಟ ಅಂತೂ ತುಂಬಾ ರುಚಿಯಾಗಿ ಚೆನ್ನಾಗಾಗಿತ್ತು. ಸಾಂಬಾರು ಚೆನ್ನಾಗಾಗಿತ್ತು, ಫ್ರೈಯು ಚೆನ್ನಾಗಿತ್ತು. ಕಬಾಬ್ ಅಂತೂ ಸ್ವಲ್ಪ ಸ್ಪೈಸಿಯಾಗಿ ಜ್ಯೂಸಿಯಾಗಿ ತುಂಬ ರುಚಿಯಾಗಿತ್ತು. ಎಲ್ಲಿ ಪಾಪು? ಪಾಪು ಎಲ್ಲಿ? ಪಾಪು ಗುಮ್ಮ. ಊಟ ಎಲ್ಲ ಮುಗಿಸ್ಕೊಂಡು ಪಾಪು ಜೊತೆಗೆ ಸ್ವಲ್ಪ ಆಟ ಆಡಿಬಿಟ್ಟು ಆಮೇಲೆ ಮಲ್ಕೊಂಡ್ವಿ. ನಮ್ಮ ಮಗ ಏನು ಗೊತ್ತಾ, ನಾವು ಮಲ್ಕೊಳ್ಳೋವರೆಗೂ ಅದು ಮಲ್ಕೊಳ್ಳಲ್ಲ. ಅದು 11 ಗಂಟೆ ಆಗಿರಲಿ, 11:15 ಆಗಿರಲಿ, ಅದು ವೆಯ್ಟ್ ಮಾಡ್ತಾನೆ ಇರ್ತಾರೆ. ನಾವು ಮಲ್ಕೋಬೇಕು ಅದ್ರ ಜೊತೆಗೆ, ಅಲ್ಲಿವರೆಗೂ ಅದು ಮಲ್ಕೊಳ್ಳಲ್ಲ. ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತಲ್ವಾ, ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಏನಾರ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.